ನನ್ನೆಲ್ಲ ಪ್ರೀತಿಯ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಈ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ನೀವು ಎಲ್ಲೇ ಹೋಗಬೇಕಾದ್ರೂ ಕೂಡ ನಿಮ್ಮ ಬ್ಯಾಗಲ್ಲಿ ಒಂದು ನೀರಿನ ಬಾಟ್ಲಿ ಇಟ್ಕೊಂಡೇ ಹೋಗಿ. ಹಾಗೆ ಸ್ವಲ್ಪ ಬೆಲ್ಲ ಅದೇ ಚೆನ್ನ. ಶರೀರದಲ್ಲಿ ತೇವಾಂಶ ಕಡಿಮೆ ಆಯಿತು ಅಂದರೆ ಏನೇನು ಪರಿಣಾಮ ಆಗುತ್ತೆ. ನಾನಿಂದು ಪ್ರಾಚೀನ ಭಾರತ ಇತಿಹಾಸದ ಮೌರ್ಯ ಸಾಮ್ರಾಜ್ಯದ ಇಲ್ಲಿ ಬರುವ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇರುವ MCQ ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸ್ಕೊಂಡು ಬಂದಿದ್ದೇನೆ. ಸ್ಪರ್ಧಾ ಯುಗದಲ್ಲಿ ಇನ್ನೆಲ್ಲ ಬರ್ತದೆ, ನೋಡ್ಕೊಂಡು ಬರುವ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಂದ್ರಗುಪ್ತ ಮೌರ್ಯನಿಗೆ ಗ್ರೀಕ್ ಇತಿಹಾಸಕಾರರು ಯಾವ ಹೆಸರನ್ನು ನೀಡಿದ್ದರು? ಸ್ಯಾಂಡ್ರೋಕೊಟಾಸ್, ಅಮಿಥ್ರೋಚೇಟಸ್, ಸಿರಸ್ ಮತ್ತು ಡೇರಿಯಸ್. ಇವು ಆಪ್ಷನ್ಸ್ಗಳು. ಸರಿಯಾದ ಉತ್ತರ ಸ್ಯಾಂಡ್ರೋಕೊಟಾಸ್. ಚಂದ್ರಗುಪ್ತ ಮೌರ್ಯನು ಯಾವ ನಂದದೊರೆಯನ್ನು ಸೋಲಿಸಿ ಸಿಂಹಾಸನ ಏರಿದ? ಆಪ್ಷನ್ ಎ ಮಹಾಪದ್ಮಾನಂದ, ಆಪ್ಷನ್ ಬಿ ಧನಾನಂದ, ಆಪ್ಷನ್ ಸಿ ಉಗ್ರಸೇನ, ಆಪ್ಷನ್ ಡಿ ನವನಂದ. ಇಲ್ಲಿ ಸರಿಯಾದ ಉತ್ತರ ಧನಾನಂದ. ಸೆಲ್ಯೂಕಸ್ ನಿಕಟರ್ ಮತ್ತು ಚಂದ್ರಗುಪ್ತ ಮೌರ್ಯ ನಡುವೆ ನಡೆದ ಯುದ್ಧವು ಯಾವ ವರ್ಷ ನಡೆಯಿತು? ಕ್ರಿಸ್ತಪೂರ್ವ 305. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನ್ನು ಸೋಲಿಸಿದ ನಂತರ ತನ್ನ ಸಾಮ್ರಾಜ್ಯದ ಗಡಿಗಳನ್ನು ಯಾವ ನದಿಯವರೆಗೆ ವಿಸ್ತರಿಸಿದನು? ಆಪ್ಷನ್ ಎ ಗಂಗಾ, ಬಿ ಸಿಂಧು, ಸಿ ರಾವಿ, ಡಿ ಇರಾನಿನ ಗಡಿ. ಉತ್ತರ ಬಿ ಸಿಂಧು. ಗ್ರೀಕ್ ರಾಯಭಾರಿ ಮೆಗಾಸ್ಥಾನಿಸ್ ಯಾರು? ಸರಿಯಾದ ಉತ್ತರ ಸೆಲ್ಯೂಕಸ್ ನಿಕಟರನ ರಾಯಭಾರಿ. ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದ ನಂತರ ಯಾರ ಮಾರ್ಗದರ್ಶನದಲ್ಲಿ ಸನ್ಯಾಸಿಯಾದನು? ಭದ್ರಬಾಹು. ಚಂದ್ರಗುಪ್ತ ಮೌರ್ಯನು ಯಾವ ಸ್ಥಳದಲ್ಲಿ ಉಪವಾಸದಿಂದ ದೇಹವನ್ನು ತ್ಯಜಿಸಿದನು? ಶ್ರವಣಬೆಳಗೊಳ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಟಲಿಪುತ್ರ. ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ? ಇವನು ಕಠಿಣ ನಿಯಮಗಳನ್ನು ಅನುಸರಿಸಿದನು, ಸುಂದರ ನಂದರ ದುರಾಡಳಿತವನ್ನು ಅಂತ್ಯಗೊಳಿಸಿದನು, ಸಣ್ಣ ರಾಜ್ಯಗಳ ನಡುವಿನ ಹೋರಾಟಕ್ಕೆ ಕೊನೆ ಹಾಕಿದನು, ಬೌದ್ಧ ಧರ್ಮದ ಪ್ರಮುಖ ಅನುಯಾಯಿಯಾಗಿದ್ದನು. ಉತ್ತರ ಡಿ ಇವನು ಬೌದ್ಧ ಧರ್ಮದ ಪ್ರಮುಖ ಅನುಯಾಯಿಯಾಗಿದ್ದನು. ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಯಾವ ಪ್ರದೇಶವು ಅವನ ಅಧೀನಕ್ಕೆ ಒಳಪಟ್ಟಿರಲಿಲ್ಲ? ಉತ್ತರ ತಮಿಳುನಾಡು. ಸೆಲ್ಯೂಕಸ್ ತನ್ನ ಮಗಳಾದ ಹೆಲೆನಾಳನ್ನು ಯಾರಿಗೆ ವಿವಾಹ ಮಾಡಿಕೊಟ್ಟನು? ಚಂದ್ರಗುಪ್ತ ಮೌರ್ಯನಿಗೆ. ಮೌರ್ಯನ ಆಡಳಿತದಲ್ಲಿ ಪ್ರಮುಖ ಸೇನಾಧಿಕಾರಿಗೆ ಏನಂತ ಕರೆಯುತ್ತಿದ್ದರು? ಉತ್ತರ ಸೇನಾಪತಿ. ಚಂದ್ರಗುಪ್ತ ಮೌರ್ಯನ ಸೇನೆಯು ಯಾವ ರೀತಿಯ ಆನೆ ಪಡೆಯನ್ನು ಹೊಂದಿತ್ತು? 600 ಆನೆಗಳು. ಮೌರ್ಯರ ಆರ್ಥಿಕತೆಯಲ್ಲಿ ಸೀತಾ ಎಂದರೆ ಏನು? ರಾಜ್ಯ, ಸ್ವಾಮ್ಯದ ಭೂಮಿ. ಸೀತಾ ಅಂದರೆ. ಚಂದ್ರಗುಪ್ತ ಮೌರ್ಯನ ಆಡಳಿತದಲ್ಲಿ ಪ್ರಾದೇಶಿಕ ಎಂದರೇನು? ಪ್ರಾದೇಶಿಕ ಅಂದರೆ ನ್ಯಾಯಾಧೀಶರು. ಯಾವ ಗ್ರೀಕ್ ಬರಹಗಾರನು ಚಂದ್ರಗುಪ್ತನ ಮೌರ್ಯನ ಸಾಮ್ರಾಜ್ಯದ ಬಗ್ಗೆ ವಿವರಣೆ ನೀಡಿದ್ದಾನೆ? ಮೆಗಾಸ್ಥಾನಿಸ್. ಕಳಿಂಗ ರಾಜ್ಯವು ಯಾವ ಪ್ರದೇಶದಲ್ಲಿದೆ? ಕಳಿಂಗ ರಾಜ್ಯವು ಯಾವ ಪ್ರದೇಶದಲ್ಲಿ ಇದೆ? ಸರಿಯಾದ ಉತ್ತರ ಇಂದಿನ ಒಡಿಶಾ. ಇಂದಿನ ಒಡಿಶಾಕ್ಕೆ ಹಿಂದೆ ಕಳಿಂಗ ಅಂತ ಕರೆದಿದ್ದರು. ಮಧುರವು ಯಾವ ನದಿ ದಡದಲ್ಲಿದೆ? ಮಥುರಾ ಯಮುನಾ ನದಿ ದಡ. ಮೌರ್ಯ ರಾಜಧಾನಿ ಪಾಟಲಿಪುತ್ರವು ಯಾವ ನದಿಗಳ ಸಂಗಮದಲ್ಲಿತ್ತು? ಗಂಗಾ ಮತ್ತು ಸೋನ್ ನದಿಗಳ ಸಂಗಮ. ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಯಾವ ದೇಶದೊಂದಿಗೆ ವ್ಯಾಪಾರ ಸಂಬಂಧ ಇರಲಿಲ್ಲ? ರೋಮ್.
ಮೌರ್ಯ ಸಾಮ್ರಾಜ್ಯದಲ್ಲಿ ಆಪರೇಷನ್ ಸತ್ರಪ ಎಂದರೆ ಗೂಢಚಾರ ವ್ಯವಸ್ಥೆ. ಚಂದ್ರಗುಪ್ತ ಮೌರ್ಯನು ತನ್ನ ಸೈನಿಕರಿಗೆ ಯಾವ ರೀತಿ ವೇತನವನ್ನು ನೀಡುತ್ತಿದ್ದನು? ನಾಣ್ಯಗಳ ರೂಪದಲ್ಲಿ ವೇತನ ನೀಡುತ್ತಿದ್ದರು. ಮೌರ್ಯರ ಆಳ್ವಿಕೆಯಲ್ಲಿ ರಜ್ಜುಕ ಎಂಬ ಅಧಿಕಾರಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು? ನ್ಯಾಯ ನಿರ್ಣಯ. ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಯಾವ ಧರ್ಮಗಳು ಪ್ರವರ್ಧಮಾನಕ್ಕೆ ಬಂದವು? ಜೈನ ಮತ್ತು ಬೌದ್ಧ ಧರ್ಮ. ಚಂದ್ರಗುಪ್ತನು ನಂದರನ್ನು ಸೋಲಿಸಲು ಯಾರ ಸಹಾಯ ಪಡೆದನು? ಕೌಟಿಲ್ಯ. ಮೌರ್ಯ ಸಾಮ್ರಾಜ್ಯದ ಆರಂಭಿಕ ರಾಜಕೀಯ ಘಟನೆಗಳಿಗೆ ಸಂಬಂಧಿಸಿದ ಮುದ್ರ ರಾಕ್ಷಸ ಎಂಬ ಕೃತಿ ಬರೆದವರು. ಮುದ್ರ ರಾಕ್ಷಸ ಕೃತಿ ಬರೆದವರು ಯಾರು ಅಂತ ಹೇಳಿದರೆ ವಿಶಾಖದತ್ತ. ಯಾವ ಶಾಸನವು ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್ ನಡುವಿನ ಯುದ್ಧವನ್ನು ವಿವರಿಸುತ್ತದೆ? ಗ್ರೀಕ್ ಇತಿಹಾಸಕಾರರ ದಾಖಲೆಗಳು. ಚಂದ್ರಗುಪ್ತ ಮೌರ್ಯನ ಕಾಲದ ಆಡಳಿತದಲ್ಲಿ ಪ್ರಮುಖ ತೆರಿಗೆ ಎಂದರೆ ಭೂಕಂದಾಯ. ಚಂದ್ರಗುಪ್ತ ಮೌರ್ಯನ ನಂತರ ಸಿಂಹಾಸನಕ್ಕೆ ಬಂದವರು ಬಿಂದುಸಾರ. ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆತನ ನೀತಿ ವಿದೇಶಿ ಆಕ್ರಮಣಗಳನ್ನು ತಡೆಯಲು ಯತ್ನಿಸಿದ, ವಿದೇಶಿ ಪ್ರಭಾವ ಸಂಪೂರ್ಣವಾಗಿ ನಿರಾಕರಿಸಿದ, ಅಲೆಕ್ಸಾಂಡರ್ ನಂತರ ವಾಯವ್ಯ ಭಾರತದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ. ಸರಿಯಾದ ಉತ್ತರ ಆತನು ಅಲೆಕ್ಸಾಂಡರ್ ನಂತರದ ವಾಯವ್ಯ ಭಾರತದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು. ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥದ ಪ್ರಮುಖ ವಿಷಯ ಯಾವುದು? ರಾಜಕೀಯ ವಿಜ್ಞಾನ ಮತ್ತು ಆಡಳಿತ. ಅರ್ಥಶಾಸ್ತ್ರದ ಪ್ರಕಾರ ಆಡಳಿತದ ಸಿದ್ಧಾಂತಕ್ಕೆ ಸಂಬಂಧಿಸಿದ ಸಪ್ತಾಂಗ ಸಿದ್ಧಾಂತ ಯಾವುದನ್ನು ಸೂಚಿಸುತ್ತದೆ? ರಾಜ್ಯದ 7 ಪ್ರಮುಖ ಅಂಗಗಳು. ಅರ್ಥಶಾಸ್ತ್ರವು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಸಂಸ್ಕೃತ. ಬಿಂದುಸಾರನ ಕಾಲದಲ್ಲಿ ಅಶೋಕನು ಕಳಿಂಗದ ರಾಜ್ಯಪಾಲನಾಗಿದ್ದನು. ಇದು ಯಾವ ಹೇಳಿಕೆ? ಸರಿಯಾಗಿದೆ, ತಪ್ಪಾಗಿದೆ, ಭಾಗಶಃ ಸರಿಯಾಗಿದೆ, ಯಾವುದೇ ಆಧಾರ ಇಲ್ಲ. ಉತ್ತರ ತಪ್ಪಾಗಿದೆ. ಬಿಂದುಸಾರನ ಆಳ್ವಿಕೆಯಲ್ಲಿ ಅವನ ಮಗ ಅಶೋಕನ ದಂಗೆಯನ್ನು ನಿಗ್ರಹಿಸಲು ಕಳುಹಿಸಿದ ತಕ್ಷಶಿಲಾ ಪ್ರದೇಶವನ್ನು ಯಾರು ಆಳುತ್ತಿದ್ದರು? ಸುಸೀಮ್. ಅಶೋಕ ಮೊದಲ ರಾಜಧಾನಿ ಯಾವುದು? ಪಾಟಲಿಪುತ್ರ. ಅಶೋಕನು ಯಾವ ಶಾಸನವು ಕಳಿಂಗ ಯುದ್ಧದ ನಂತರ ಘಟನೆಗಳನ್ನು ವಿವರಿಸುತ್ತದೆ? 13ನೇ ಪ್ರಮುಖ ಶಿಲಾಶಾಸನ. ಅಶೋಕನು ಯಾವ ಬೌದ್ಧ ಭಿಕ್ಕುವಿನ ಪ್ರಭಾವದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನು? ಉಪಗುಪ್ತ. ಅಶೋಕನ ಧಾರ್ಮಿಕ ನೀತಿ ಧಮ್ಮ ಹೇಗೆ ವ್ಯಾಖ್ಯಾನಿಸಿದ್ದನು? ಪ್ರಾಣಿ ಬಲಿ ನಿಷೇಧ, ಸಹಿಷ್ಣುತೆ ಮತ್ತು ಸಾಮಾಜಿಕ ಕಲ್ಯಾಣ. ಅಶೋಕನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ತನ್ನ ಮಗ ಮತ್ತು ಮಗಳನ್ನು ಎಲ್ಲಿ ಕಳುಹಿಸಿದನು? ಶ್ರೀಲಂಕಾ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಯಾವ ಭಾಷೆಯನ್ನು ಬಳಸಿದನು? ಆಗ ಇದ್ದದ್ದು ಪ್ರಾಕೃತ ಭಾಷೆ. ಅಶೋಕನ ಆಳ್ವಿಕೆಯಲ್ಲಿ ಯಾವ ಪ್ರಮುಖ ಶಿಕ್ಷಣ ಕೇಂದ್ರಗಳು ಇದ್ದವು? ತಕ್ಷಶಿಲಾ ಮತ್ತು ಉಜ್ಜಯಿನಿ. ಆತ್ಮೀಯರೇ, ಧನ್ಯವಾದಗಳು. ಪರೀಕ್ಷೆಗಳು ಬಂದಾಗ ಒಂದು ವೇಳೆ ಪ್ರಶ್ನೆಗಳು ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.